श्रीराम जय राम जय जय ಇವತ್ತು ರಾಮನವಮಿ. ರಾಮ ಎಂದರೆ ಹೆಸರಲ್ಲ, ರಾಮ ಭಾರತದ ಅಸ್ಮಿತೆ ಎನ್ನುವಂಥ ಒಂದು ಸುಂದರವಾದಂಥ ರಾಮನ ಕುರಿತ ಒಂದು ಹಾಡು ಆತ್ಮೀಯರಾದಂಥ ದಿಲೀಪ್ ಪೈ ಅವರು ಇವತ್ತು ಅನಾವರಣಗೊಳಿಸಿದ್ದಾರೆ. ಸುಮಾರು 500 ವರ್ಷಗಳ ಕಾಲ ಸಂಘರ್ಷದ ನಂತರ ಇವತ್ತು ಮೊಟ್ಟ ಮೊದಲ ರಾಮನವಮಿಯನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೇವೆ. ರಾಮ ಅಂತಕ್ಕಂಥ ಒಂದು ಕಾಲ್ಪನಿಕ, ರಾಮನ ಅಸ್ತಿತ್ವ ಮತ್ತೆ ರಾಮನ ಜನನ ಮತ್ತೆ ರಾಮನ ಕುರಿತು ನಕಾರಾತ್ಮಕ ಧೋರಣೆಯನ್ನ ಪಡೆದಂಥ ಕಾಂಗ್ರೆಸ್ಸಿನ ವಿರುದ್ಧ ಎಲ್ಲ ಹಂತಗಳಲ್ಲಿ ಹೋರಾಟವನ್ನು ಮಾಡಿ 75 ವರ್ಷಗಳ ಸ್ವಾತಂತ್ರ್ಯದ ನಂತರದಲ್ಲಿ ರಾಮನ ಪರ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ಅನುಗುಣವಾಗಿ ಭವ್ಯ ರಾಮ ಮಂದಿರದ ನಿರ್ಮಾಣ ಕೂಡ ನಾವು ಮಾಡಿದ್ವಿ. ಆ ಭವ್ಯ ರಾಮ ಮಂದಿರದ ನಿರ್ಮಾಣದ ನಂತರ ಮೊಟ್ಟ ಮೊದಲ ರಾಮ ನವಮಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. 12 ಗಂಟೆ 11 ನಿಮಿಷಕ್ಕೆ ಸೂರ್ಯ ರಶ್ಮಿ ರಾಮನ ಹಣೆಯ ಮೇಲೆ ಸ್ಪರ್ಶಗೊಳ್ಳದಿದೆ. ಹೇಗೆ ಸತತ ಇಷ್ಟು ವರ್ಷಗಳ ಸಂಘರ್ಷದ ನಂತರ ಯಾವ ಯಶಸ್ಸು ನಮಗೆ ಗಳಿಸಿದ್ವಿ, ಹೇಗೆ ಭವ್ಯ ರಾಮ ಮಂದಿರವನ್ನ ನಾವು ನಿರ್ಮಾಣ ಮಾಡಿದ್ವಿ, ಹಾಗೆ ಭವ್ಯವಾದಂತಹ ರಾಷ್ಟ್ರ ಮಂದಿರದ ನಿರ್ಮಾಣವನ್ನು ಕೂಡ ನಾವು ಮಾಡೋರಿದ್ದೇವೆ. ತಥಾಕಥಿತ ಬುದ್ಧಿಜೀವಿಗಳು ರಾಮನ ಪರಿಕಲ್ಪನೆ ಬಗ್ಗೆ, ರಾಮನ ಬಗ್ಗೆ, ನಕಾರಾತ್ಮಕ ಸಂಗತಿ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಂಥವ್ರಿಗೆ ಈ ಒಂದು ಸುಂದರವಾದಂಥ ಹಾಡು ಒಂದು ಉತ್ತರ ಅಂತ ನಾನಾದರೂ ಭಾವಿಸ್ತೇನೆ. ರಾಮ ಜನ್ಮಭೂಮಿ ಹೋರಾಟದ ಅನೇಕ ಅಗಣಿತ ಕಾರ್ಯಸೇವಕರ ಬಲಿದಾನದ ನಂತರ ಇವತ್ತೇನು ನಾವು ಈ ಫಲ ಪಡಿತಿದ್ದೀವಿ, ಇದಕ್ಕೊಂದು ಸಾರ್ಥಕ ಒಂದು ಗುರಿಯನ್ನು ಮುಟ್ಟಿಸಬೇಕಾಗಿದೆ. ಜಗತ್ತಿನಲ್ಲಿ ಭಾರತವನ್ನ ಶ್ರೇಷ್ಠ ದೇಶವನ್ನಾಗಿ ಮಾಡಬೇಕಾಗಿದೆ. ಈ ಶ್ರೇಷ್ಠ ದೇಶವನ್ನಾಗಿ ಮಾಡುವಂತ ಈ ಹೊತ್ತಿನಲ್ಲಿ, ಇವತ್ತಿನ ಈ ರಾಮ ನವಮಿಯ ಹೊಸ್ತಿಲಲ್ಲಿ ಈ ಒಂದು ಹಾಡು ನಮ್ಮೆಲ್ಲರಿಗೂ ಪ್ರೇರಣೆ ಸಿಗಲಿ, ನಮ್ಮೆಲ್ಲರಿಗೂ ಮತ್ತಷ್ಟು ಸ್ಫೂರ್ತಿ ಸಿಗಲಿ. ತನ್ಮೂಲಕ ರಾಷ್ಟ್ರದ ಕಾರ್ಯಕ್ಕೆ ನಾವೆಲ್ಲರೂ ಸೇರಿ ಕಟಿಬದ್ಧರಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ದಿಲೀಪ್ ಪೈ ಅವರ ಈ ಯಶಸ್ವಿ ಯಾತ್ರೆ ಮತ್ತಷ್ಟು ಮುಂದುವರಲಿ. ರಾಷ್ಟ್ರ ಕಾರ್ಯದಲ್ಲಿ ಮತ್ತಷ್ಟು ಈ ಥರದ ಧ್ವನಿಮುದ್ರಿತ ಹಾಡುಗಳು ಬೇರೆ ಬೇರೆಗಳು ಹೊರ ಬರಲಿ ಅಂತ ಆಶಿಸ್ತಾ ಅವರಿಗೆ ಶುಭಾಶಯನ ಕೋರ್ತೇನೆ. ಗುಡ್ ಲಕ್. श्रीराम जय राम जय जय